ಈ ನದಿ ಸ್ವಚ್ಛತೆ ಕುರಿತು ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ ಶಾಸಕ ಪುಟ್ಟಸ್ವಾಮಿ ಗೌಡ ಅವರು ಈ ವೇಳೆ ಮಾತನಾಡಿ, ಜಿಲ್ಲೆಯ ನಂದಿ ಬೆಟ್ಟದ ಪ್ರದೇಶದಲ್ಲಿ ಹುಟ್ಟಿ ಬೆಟ್ಟ ಗುಡ್ಡಗಳ ಸಾಲುಗಳಲ್ಲಿ ಹರಿದು ಮಂಚೇನಹಳ್ಳಿ, ಗೌರಿಬಿದನೂರು ತಾಲೂಕುಗಳ ಮೂಲಕ ಆಂಧ್ರಪ್ರದೇಶ ಹಾಗೂ ಅಲ್ಲಿಂದ ಮುಂದೆ ಬಂಗಾಳ ಕೊಲ್ಲಿಯವರೆಗೂ ಹರಿಯುವ ಉತ್ತರ ಪಿನಾಕಿನಿ ನದಿಗೆ ಪೆನ್ನಾರ್ ಎಂಬ ಮತ್ತೊಂದು ಹೆಸರು ಇದೆ ಎಂದರು. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಈ ನದಿ ಪ್ರದೇಶ ನಾನಾ ಕಾರಣಗಳಿಂದ ಮಾಲಿನ್ಯಗೊಂಡಿದೆ. ಉತ್ತರ ಪಿನಾಕಿನಿ ನದಿ ಪ್ರದೇಶವನ್ನು ಪ್ಲಾಸ್ಟಿಕ್ ಮತ್ತಿತರ ಪರಿಸರಕ್ಕೆ ಮಾರಕವಾದ ವಸ್ತುಗಳಿಂದ ಮುಕ್ತಗೊಳಿಸಿ ಈ ನದಿ ಪಾತ್ರವನ್ನು ಸ್ವಚ್ಛವಾಗಿಟ್ಟು ಸುತ್ತಮುತ್ತಲ ಪರಿಸರ ಕಾಪಾಡಲು ಉದ್ದೇಶಿಸಲಾಗಿದ್ದು, ಇದಕ್ಕೆ ಜನಪ್ರತಿನಿಧಿಗಳು, ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಸಹಕಾರ ಪಡೆಯಲಾಗುವುದು ಎಂದರು. ಈ ಭಾಗದ ಜಾಗ ಮಾದರಿಯಾಗಿ ವಾಕಿಂಗ್ ಟ್ರ್ಯಾಕ್ ಕಿಲೋಮೀಟರ್ ಒಂದು ರೌಂಡ್ ಆಗಿದೆ, ಕಿಲೋಮೀಟರ್ ಗಟ್ಟಲೆ ಬರಬೇಕು ಒಂದು. ಆಮೇಲೆ ಮಕ್ಕಳಿಗೆ ಸಪ್ರೇಟ್ ಆಗಿ ಅವ್ರು ಆಟ ಆಡಕ್ಕೆ ಚಿಕ್ಕ ಮಕ್ಕಳುಗಳು ಜಾರ ಬಂಡೆ ಅವು ಇವು ಎಲ್ಲ ಏನೇನು ಬೇಕು ಸೌಲಭ್ಯನ ಮಾಡಿ ಅವ್ರಿಗೊಂದು ಸಪ್ರೇಟ್ ಔಟ್ಡೋರ್ ಜಿಮ್ ಬಾಕಿದು ಮಧ್ಯದಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಮಾಡಿ ಪಾರ್ಕು ಮರಗಳು ಹಾಕೋದು ಇವೆಲ್ಲ ಮಾಡಬೇಕು. ಈ ಕಡೆಗೆ ರಿಟರ್ನಿಂಗ್ ಈ ಕಡೆಗೆ ಏನೋ ನೀರು ಬಂದ್ರೆ ಒಳದಾಗ ಸ್ವಲ್ಪ ರಿಟರ್ನಿಂಗ್ ಈ ಕಡೆ ಕೊಟ್ಕೋಬೇಕು. ಅದಕ್ಕೆ ಈ ಕಡೆ ನೋಡಿ ಎಲ್ಲಿವರೆಗೂ ಇದು ಗೊತ್ತಿಲ್ಲ, ಇಷ್ಟೇ ಅಲ್ಲ ರೀ. ಹೋಗಿ ನೋಡ್ಕೊಂಡು ಫಸ್ಟ್ ಒಂದು ರೌಂಡ್ ನೋಡ್ಕೊಂಡು. ಗೌರಿಬಿದನೂರಿನಲ್ಲಿ 2 ಎಕರೆ ಪ್ರದೇಶದಲ್ಲಿ ಉದ್ಯಾನವನ, ಹೈಟೆಕ್ ಜಿಮ್ ಹಾಗೂ ಮಕ್ಕಳ ಆಟದ ಮೈದಾನ ನಿರ್ಮಿಸುವ ಉದ್ದೇಶವಿದೆ ಎಂದು ತಿಳಿಸಿದರು. ಈ ವೇಳೆ ತಹಸೀಲ್ದಾರ್ ಮಹೇಶ್ ಪತ್ರಿ, ನಗರಸಭೆ ಪೌರಾಯುಕ್ತೆ ಡಿಎಂ ಗೀತಾ, ಅಧ್ಯಕ್ಷ ಲಕ್ಷ್ಮೀನಾರಾಯಣ ಇನ್ನೂ ಹಲವರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.